6 ಲಕ್ಷ 8 ಲಕ್ಷ 10 ಲಕ್ಷ 12 ಲಕ್ಷ ಹಿಂಗೆಲ್ಲ ಬರ್ತಾ ಇರ್ತಾರೆ ಅಂಗಡಿಗಳಿಗೆ, ಟ್ರ್ಯಾಕ್ಟರ್ಗಳಿಗೆ, ಇದರಲ್ಲೆಲ್ಲ ಬರ್ತಾರೆ. ಹೆಚ್ಚಾಗಿ ಈ ದೇವರಿಗೆ ಬರೋರೆಲ್ಲ ಹೆಚ್ಚು ಜನ ಬಡವರು ಬರೋದು, ಮತ್ತೆ ರೈತಾಪಿ ವರ್ಗದ ಜನ ಬರೋದು. ಸುಮಾರು 1087 ಎಕರೆ ಜಾಗ ಇದೆ. 1087 ಎಕರೆ ಜಾಗ ಇದೆ. ಕೊಡ್ತಾಳೆ, ಅದನ್ನ ನೋಡ್ಕೊಂಡು ಕೊಡ್ತಾಳೆ. ಹೆಂಗೆ ಮಗ ಯಾವ ರೀತಿ ತಪ್ಪು ಮಾಡ್ತಾನೆ ಅದಕ್ಕೆ ಅರಿವು ಕೊಡ್ತಾಳೆ ಫಸ್ಟ್. ಅದನ್ನು ಕಿತ್ಕೊಳ್ಳಿಲ್ಲ ಅಂದೆ. ಅಂದ್ರೆ ಈಗ ನಮ್ಮ ಹಿರಿಯರು ಯಾವ ರೀತಿ ಹೇಳ್ತಾರಲ್ಲ, ಏನ್ ಮಾಡ್ಬಾರ್ದು ಅದನ್ನ ಹೇಳ್ತಾಳೆ ಫಸ್ಟ್. ತುಕ್ಷ ತೋರಿಸ್ತಾಳೆ. ಆ ದಾರಿನ ಹೋಗ್ಬೇಡಪ್ಪ ಅಂತಂದ್ರೆ ಆ ದಾರಿನೇ ಹೋಗ್ತೀರಿ. ಏನ್ ಬಾರ ಬಂಗಾರ ನಡೀನಿ. ತಾಯಿಗೇನು ಶಕ್ತಿ ಪೀಠ ಒಂದು 84 ಶಕ್ತಿ ಪೀಠಗಳ ತಾಯಿದೊಂದು ಅವತಾರ, ಪಾರ್ವತಿ ಅವತಾರ. ಹೆಂಗಾದ್ರೆ ಈಗ ಆಮೇಲೆ ಎಲ್ಲ ಮಾತು ಯಾಕೆ ಕರೀತಾರೆ ಗೊತ್ತಿ? ಹಿರಿಯಟಿಗೆ ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ರಾಮರೆಡ್ಡಿ ಸೌದತ್ತಿ, ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಸೂಪರ್ವೈಸರ್. ಏನೇನ್ ನೋಡ್ಕೊತಾರೆ ಸರ್? ಇವು ನಾಕಾಗಳು ಬರ್ತಾವ್ರಿ, ಅವು ಕೌಂಟ್ರು ಅವಾಗ ಭಕ್ತರಿಗೆ ಒಂದ್ ಸ್ವಲ್ಪ ಅವಸರ ಮಾಡಿ ಮುಂದೆ ಶಕ್ತಿ ದೇವಿ ಕಣ್ಣಿಗೆ ಕಾಣೋದು ಏನು ಗೊತ್ತೂ ಆಗೋಲ್ಲ. ತಪ್ಪು ಮಾಡಿದ್ದು ಸ್ಲೋ ಪಾಯ್ಸನ್ ಅಂತಾರ, ಬರ್ತಾವನಾರ ಸ್ಲೋ ಪಾಯ್ಸನ್ ಅಂತಾರ. ಹಂಗ ಗೊತ್ತನ ಆಗೋಲ್ಲ ನಿಮ್ಗೆ. ಅದು ನೀವೇನ್ ತಪ್ಪು ಮಾಡ್ಕೊಂತ ಹೋಗ್ತೀರಿ, ಅದ ನಿಮ್ ಮುಂಬಾಲ್ ಕರ್ಮ ಇಟ್ಕೊಂತ ಹೋಗ್ಬೋದು. ಭಕ್ತರು ನಾವು ಎಷ್ಟು ಮಾಡ್ತೇವ, ಭಕ್ತರು ಅದ್ರ ಕೂಡ ಕೈ ಜೋಡಿಸ್ಬೇಕಲ್ರಿ. ಎಲ್ಲಿ ಬೇಕಲ್ಲಿ ಒಂದಕ್ಕೆ ಹೋಗ್ತಾರೆ. ಆ ಪೈಖಾನೆ ಇದಾವ್ರಿ, ಎಲ್ಲ 2ಕ್ಕೆ ಹೊರಗೆ ಮಾಡ್ತಾರೆ. ಅಲ್ಲಿ ಯಾಕೆ ಅವಂಗ 5 ರೂಪಾಯಿ ಕೊಡ್ಬೇಕು. ಇಲ್ಲೇ ನೈವೇದ್ಯ ತಯಾರು ಮಾಡ್ತಾರೆ ದೇವಸ್ಥಾನದಾಗನ. ಇಲ್ಲೇ ಬಂದು ಎಲ್ಲಾರು ಒಲಿ ಬಿಡ್ತಾರೆ, ಅಲ್ಲೇ ಅಡಿಗೆ ತಯಾರು ಮಾಡ್ತಾರೆ. ಅದನ್ನ ಅಮ್ಮಗೆ ನೈವೇದ್ಯ ಮಾಡಿ ಅಲ್ಲೇ ಕುಂತ 10 ಮಂದಿ ತಾವೆಲ್ಲ ಮತ್ತೊಂದು 10 ಮಂದಿ ಊಟ ಮಾಡಿಸಿಸಿ, ಭಕ್ತರಿಗೆ ಮತ್ತೆ ಬೇರೆದವ್ರಿಗೂ ಊಟ ಮಾಡಿಸಿಸಿ ತಾವು ಊಟ ಮಾಡಿ ಅದೇನು ಎಲ್ಲ ಉಳಿದಿರ್ತೈತಿ, ಎಲ್ಲ ಇರ್ತೈತಿ, ಎಲ್ಲ ಅಲ್ಲೇ ಹೊತ್ತೈತಿ. ಎಲ್ಲಾರು ಹೋಗೋದು ಕಾಸು ಹೋಗ್ಬಿಡ್ತಾರೆ. ಈಗ ಬೇರೆ ದೇವಸ್ಥಾನದಾಗ ಹೋದ್ರ ದೇವ್ರ ನಮಸ್ಕಾರ ಮಾಡ್ತಾರೆ, ಹೊರಗೆ ಬರ್ತಾರೆ, ನೀಟಾಗಿ ಹೋಟೆಲ್ ನೋಡ್ತಾರೆ, ಸ್ವಚ್ಛ ಎಲ್ಲೈತಿ, ಚಲೋ ಎಲ್ಲೈತಿ. ಅಲ್ಲಿ ಊಟನಾರು ಮಾಡ್ತಾರೆ, ನಾಷ್ಟಾನ ಮಾಡ್ತಾರೆ, ಹೋಗ್ಬಿಡ್ತಾರೆ. ಹಂಗೆ ಹೊರಗೆ ಹೋಗ್ಬಿಡ್ತಾರೆ. ಇಲ್ಲಿ ಹಂಗಿಲ್ಲೇ ಇದೆ ಮೊದಲೇ ದಿನ ವಸ್ತಿ ಬರ್ತಾರೆ, ಈಗ ಅಡ್ಲಿಗೆ ತುಂಬಿಸ್ತಾರೆ, ಕಂಪಲ್ಸರಿ ಕರಿಗಡು ಮಾಡ್ತಾರೆ, ಅನ್ನ ಮಾಡ್ತಾರೆ, ಎಲ್ಲ ಅಡಿಗೆ ತಾವ ರೆಡಿ ಮಾಡಿ ಮಡಿಯಿಂದ ಅಡಿಗೆ ಮಾಡಿ ಎಲ್ಲ ಚಲೋ ಮಾಡ್ತಾರೆ. ತಾವ ಮಾಡ್ತಾರೆ. ಬರೋದು ಚಲೋ ಬರ್ತಾರೆ, ಇರೋದು ಚಲೋ ಇರ್ತಾರೆ, ಅಡಿಗೆನೂ ಚಲೋ ಮಾಡ್ತಾರೆ, ಊಟನೂ ಚಲೋ ಮಾಡ್ತಾರೆ, ಹೊಲಸ್ ಮಾಡಿ ಹೋಗ್ತಾರೆ. ಹೊಲಸ ಅಂದ್ರೆ ಅವ್ರು ಬೇರೆ ಅದು ಹಂಗೆ ಪದ್ಧತಿ ನಂಗೆ ಬಂದ್ಬಿಟ್ಟೈತೆ ಸರಿ. KS ಯಡಿಯೂರಯ್ಯ ಅಂತ. ನಾನು ಸುಮಾರು ಇಲ್ಲಿ ದೇವಿಯ ಸನ್ನಿಧಿಗೆ ಸರ್ಕಾರದಿಂದ ನೇಮಕಾತಿ ಬಂದಿದ್ದು. ಇಲ್ಲಿ 42 ವರ್ಷದಿಂದ ದೇವಿಯ ಒಂದು ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. 42 ವರ್ಷದಿಂದ. ಇದು ಸುಮಾರು ಈ ದೇವಿಯ ಚರಿತ್ರೆ ಸುಮಾರು 500 ಶತಮಾನಗಳ ಹಿಂದಿನಲ್ಲಿ ನಡೆದಂಥ
ಒಂದು ಸ್ಥಳದ ಮಹಿಮೆ. ಇದು ಸ್ಕಂದ ಪುರಾಣದ ದೇವಿ ಚರಿತ್ರೆಯನ್ನ ಒಂದು ಇದನ್ನು ನೋಡಿದಾಗ ಆ ಚರಿತ್ರೆ ಒಳಗೆ ಹೇಳ್ತಾ ಇದ್ದಾರೆ. ಇದು ಸುಮಾರು 500 ಶತಮಾನ ಹಿಂದೆ ಅಂತ ನಡೆದಂಥ ಘಟನೆ. ಇವು ಕಾಶ್ಮೀರ ದೇಶದಲ್ಲಿ ರೇಣುಕ ರಾಜ ಅಂತ ಒಬ್ಬ ರಾಜ ಇರ್ತಾನೆ. ರೇಣುಕ ರಾಜ, ಆ ರಾಜನಿಗೆ ಸಂತಾನ ಫಲ ಇರುವುದಿಲ್ಲ. ದೊಡ್ಡ ಮಹಾರಾಜ, ಅವನಿಗೆ ಯಾವುದು ಫಲ, ಅವನಿಗೆ ಕಾಶ್ಮೀರ ದೇಶದ ರಾಜ, ಅವನಿಗೆ ಸಂತಾನ ಫಲ ಇರ್ತದೆ. ಸಂತಾನ ಫಲ ಬೇಕು ಅಂದ್ರೆ ಎಲ್ಲೇ ಹೋದ್ರು ಕೂಡ ನೀನು ಸಂತಾನ ಫಲ ದೊರೆಯಬೇಕು, ನೀನು ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದರೆ ನೀನು ಸಂತಾನ ಫಲ ದೊರಕುತ್ತೆ ಅಂತ. ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದರೆ ನಿಮಗೆ ಸಂತಾನ ಫಲ ದೊರಕುತ್ತೆ ಅಂತಂದು ಅಶರೀರವಾಣಿ ನುಡಿಯುತ್ತಿದೆ. ಆಗ ರೇಣುಕರಾಜ ಏನ್ ಮಾಡ್ತಾನೆ, ಪುತ್ರ ಕಾಮೇಷ್ಟಿ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞಕುಂಡದಲ್ಲಿ ತಾಯಿ ಮಗುವಾಗಿ ಹುಟ್ಟಿ ಬರ್ತಾನೆ. ರೇಣುಕಾದೇವಿ ಹುಟ್ಟಿ ಬರ್ತಾನೆ. ಆಕೆಗೆ ರೇಣುಕಾದೇವಿ ಅಂತ ನಾಮಕರಣ ಮಾಡ್ತಾನೆ. ರಾಜ ಮಗಳಿಗೆ ಯಾವುದೇ ಚಿಂತೆ ಇಲ್ಲದಂತೆ ಚೆನ್ನಾಗಿ ಬೆಳೆಸ್ತಾನೆ. ಒಂದು ಪ್ರಾಪ್ತ ವಯಸ್ಸಿಗೆ ಬರುವತ್ತನ್ನು ಪ್ರತಿನಿತ್ಯವೂ ಕೂಡ ಅವ್ರಿಗೆ ಚೆನ್ನಾಗಿ ಅನ್ನ ನೋಡ್ಕೊಳ್ತಾ ಬರ್ತಾನೆ, ಚೆನ್ನಾಗಿ ಬೆಳೆಸ್ತಾನೆ. ಇವಳು ಕೂಡ ಪ್ರತಿನಿತ್ಯವೂ ಕೂಡ ಈ ಮಲಪ್ರಭಾ ನದಿಯ ಇದೇ ಪ್ರಾಂತ್ಯದಲ್ಲಿ ಬರ್ತಂತ ಅಂತ ಹೇಳ್ತಾರೆ. ಆ ಮಲಪ್ರಭಾ ನದಿಗೆ ವಿಹಾರಸಲು ಹೋಗ್ತಾ ಇರ್ತಾಳೆ. ಆ ಮಹಾ ತಪಸ್ವಿಗಳಾದಂಥ ಜಮದಗ್ನಿ ಮಹರ್ಷಿಗಳು, ಸಪ್ತ ಮಹರ್ಷಿಗಳೇ ಮಹಾ ತಪಸ್ವಿ, ಘೋರ ಹೌದು, ಸಪ್ತ ಮಹರ್ಷಿಗಳೇ ಮಹಾ ಘೋರ ತಪಸ್ವಿ ಅವ. ಜಮದಗ್ನಿ ಋಷಿ ಕೂಡ ಪ್ರತಿನಿತ್ಯವೂ ಕೂಡ ಮಲಪ್ರಭಾ ನದಿಯ ದಂಡೆಗೆ ಸಂಧ್ಯಾ ವಂದನೆ ಕಾರ್ಯಕ್ರಮ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಆಗ ಈ ರೇಣುಕಾದೇವಿ ಅವ್ರದ್ದು ಸಮಾಗಮ, ಎಂಥ ಮಹಾ ತಪಸ್ವಿತಾನೆ, ನಾನ್ಯಾಕೆ ವಿವಾಹ ಮಾಡ್ಕೊಬಾರ್ದು ಅಂತ ಆ ಜಮದಗ್ನಿಯಿಂದ ಪ್ರಶ್ನೆ ಮಾಡ್ತಾನೆ. ಆಗ ಆ ಜಮದಗ್ನಿ ಹೇಳ್ತಾನೆ, ನಾನು ಸನ್ಯಾಸಿ, ನನ್ನ ತೇನು ಸಿಕ್ಕಕ್ಕೆ ದುಃಖ ಪಡ್ತೈತೆ ಅಂತ ನನ್ನನ್ನು ಬಯಸ್ತೀನಿ, ಬೇಡ ಅಂತ. ಇಲ್ಲ, ನಿನ್ನೇ ನಾವು ವಿವಾಹ ಮಾಡ್ಕೋಬೇಕು ಅಂತ. ಆಯಿತು, ನೀವು ವಿವಾಹ ಮಾಡ್ಕೋಬೇಕು ಅಂತ ನೋಡಮ್ಮ, ನಿಮ್ಮ ತಂದೆ ಕೇಳೋಣ, ತಂದೆ ಒಪ್ಪಿರಬೇಕಂತ ಮಾತ್ರ ತಂದೆ ಹತ್ರ ಬಂದು ಹೇಳ್ತಾಳೆ. ಒಪ್ಪೋದಿಲ್ಲ ತಂದೆ, ನಾನು ರಾಜನ ಬೇಕಾದ ರಾಜಕುಮಾರ್ ಅಂತ ವಿವಾಹ ಮಾಡ್ತೀನಿ, ಬೇಡಮ್ಮ. ಆ ಕಾಡಲ್ಲಿ ಗೆಡ್ಡೆ ತಿಂತ ಸನ್ಯಾಸಿ ನೀನು ಸುಖಪಡ್ತೀವಿ, ಬೇಡ. ಇಲ್ಲ, ನನಗೆ ಅವ್ರು ಸಿಗೋದು ಸೇವೆ ಮಾಡುವ ಭಾಗ್ಯ ಸಿಕ್ಕರು ಸಾಕು ಅಂತ ಹೇಳ್ತಾರೆ. ಆಗ ಮುಂದೆ ಅದೇ ರೀತಿ ಆ ರೇಣುಕರಾಜನು ಒಪ್ತಾನೆ. ಮುಂದೆ ಇವ್ರೇನು ಮಾಡ್ತಾರೆ, ಆ ಜಮದಗ್ನಿ ವಿವಾಹ ಮಾಡ್ಕೊಂಡು ಪೂರ್ವದಲ್ಲಿ ಹೇಳ್ತಾನೆ, ನಿನ್ನ ವಿವಾಹ ಮಾಡ್ಕೊಂಡು ನನಗೆ ಕೆಲವು ನಿಯಮಾದಿಗಳಿದೆ, ಅವನು ಪಾಲಿಸ್ಬೇಕು ಅಂತ ಹೇಳ್ತಾನೆ. ಏನು ಅಂದಾಗ, ಪ್ರತಿನಿತ್ಯ ಈ ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡಿ ನಾರಿಯ ಮುಡಿಯನ್ನು ಉಟ್ಕೊಂಡು ಮರಳಿನ ಕೊಡ ಮಾಡಿ ಹಾವಿನ ತಿಮ್ಮೆ ಮಾಡಿ ನನ್ನ ಯಜ್ಞ ಯಾಗಾದಿಗೆ ಜಲವನ್ನು ತರಬೇಕು, ನೀರು ತರಬೇಕು ಅಂತಂದು ಹೇಳ್ತಾನೆ ಜಮದಗ್ನಿ. ಆಯ್ತು. ಆಮೇಲೆ ರಾಜನ ಮಗಳದ್ದು ಯಾವುದಕ್ಕೂ ಕೂಡ ಆಸೆ ಪಡಬಾರ್ದು. ಆಯಿತು, ಮಾಡ್ತೀನಿ ಅಂತ ಇದಕ್ಕೆ ಒಪ್ಕೋಬೇಕು ಅಂತ ಒಪ್ಕೊಳ್ತಾರೆ. ಆಗ ಮುಂದೆ ಗಾಂಧರ್ವ ವಿವಾಹ ಮಾಡ್ಕೊಳ್ತಾರೆ. ರೇಣುಕಾದೇವಿಗೆ ಗಾಂಧರ್ವ ವಿವಾಹ ಮಾಡ್ಕೊಂಡು ಜಮದಗ್ನಿಗೆ ವಿವಾಹ ಮಾಡ್ಕೊಡ್ತಾನೆ. ಮುಂದೆ ಜಮದಗ್ನಿ ಮತ್ತು ರೇಣುಕಾ ದೇವಿಗೆ ಗಾಂಧರ್ವ ವಿವಾಹ ಮಾಡ್ಕೊಡ್ತಾರೆ. ಮುಂದೆ ಕಾಲಕ್ರಮದಲ್ಲಿ ಪ್ರತಿನಿತ್ಯ ಮಲಪ್ರಭಾ ನದಿಗೆ ಹೋಗ್ತಾಳೆ. ಗಾಂಧರ್ವ ಅಂದರೆ ಹಿಂದೆ ಋಷಿಗಳು ಲಗ್ನ ಮಾಡ್ಕೊಂಡು ಗಾಂಧರ್ವ ಅಂತಾರೆ. ಎಲ್ಲ ಸನ್ಯಾಸಿಗಳಾಗಿ ಮತ್ತೆ ಗೃಹಸ್ಥಾಶ್ರಮ ಪ್ರಾರಂಭ. ಗೃಹಸ್ಥಾಶ್ರಮ ಅವ್ರೇನು ಮಾಡ್ತಾರೆ, ವಿವಾಹ ಆಗುತ್ತೆ. ಮುಂದೆ ತನ್ನ ಪ್ರತಿನಿತ್ಯ ಮಲಪ್ರಭಾ ನದಿಗೆ ಹೋಗ್ತಾಳೆ. ಮರಳಿ ಕೊಡ ಮಾಡಿ ಅವಿನ ಸಿಂಹ ಮಾಡಿ ತನ್ನ ಪತಿದೇವರಿಗೆ ಯಜ್ಞ ಯಾಗದಿಂದ ತನ್ನ ಪತಿದೇವರಿಗೆ ಮಾಡ್ತಿರ್ತಾಳೆ. ಹಿಂಗೆ ಕಾಲಕ್ರಮದಲ್ಲಿ 4 ಜನ ಮಕ್ಕಳಾಗ್ತಾರೆ. ತಾಯಿಗೆ 4 ಜನ ಸಂತಾನ ಆಗುತ್ತೆ. 5 ಜನ ಆಗುತ್ತೆ. 4 ಜನ ಆಗ್ತಾರೆ. ಮೊದಲನೇ ವಸು, ಎರಡನೇ ವಿಶ್ವಾವಸು, ಬೃಹತ್ ಕರ್ಣ, ಬೃಹತ್ ಭಾನು ಅಂತ 4 ಜನ ಆಗ್ತಾರೆ. ಮುಂದೆ 5ನೇ ಮಗ ವಿಷ್ಣು ಇವ್ರ ಹೊಟ್ಟೆಲಿ ಬರ್ತಾನೆ. ವಿಷ್ಣು ಇವ್ರ ಹೊಟ್ಟೆಲಿ ಅವನೇ ಪರಶುರಾಮ ಹುಟ್ಟಿ ಬರ್ತಾನೆ. ಮುಂದೆ ಏನಾಗುತ್ತೆ, ಇದೇ ಥರ ತನ್ನ ಪತಿ ದೇವತೆಗಳು ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ದೇವತೆಗಳು ಏನು ಮಾಡ್ತಾರೆ, ಇವಳ ಮನಸ್ಸನ್ನು ಚಂಚಲಗೊಳಿಸಬೇಕಾಗಿ ಎಂಥ ಮಹಾ ಸಾಧ್ವಿ ಮಾಡಿದ್ದಾಳೆ, ಇವಳಿಗೆ ಯಾಕೆ ಮನಸ್ಸನ್ನು ಚಂಚಲ ಭಗ್ನಗೊಳಿಸಬಾರ್ದು ಅಂತಂದು ಅವ್ರೇನು ಮಾಡ್ತಾರೆ, ಇವರು ಮಲಪ್ರಭಾ ನದಿಗೆ ಪ್ರತಿನಿತ್ಯ ಬರ್ತಿರ್ತಾಳೆ. ಆವತ್ತೇನು ಮಾಡ್ತಾರೆ, ಯಕ್ಷಕನ್ಯರಾಗಿ ಜಲಕ್ರೀಡೆಗೆ ಬರ್ತಾರೆ. ಅವಳಿಗೆ ನೋಡಿ ಇವಳು ಮನಸ್ಸು ಚಂಚಲಗೊಳ್ತದೆ. ನಾನು ಪತಿ ದೇವರಿಂದ ಒಂದಿನ ನನಗೆ ಸುಖ ಪಡಲಿಲ್ಲ ಅಂತ ಮನಸ್ಸಲ್ಲಿ ಮಾಡ್ಕೊತಾರೆ. ಅವತ್ತು ಬರ್ತಾಳೆ, ಮರಳಿ ಕೂಡ ಮಾಡೋಕೆ ಹೋಗ್ತಾಳೆ. ಮನಸ್ಸು ಚಂಚಲಾಗೋಯ್ತೆ. ಮತ್ತು ಮರಳಿ ಕೂಡ ಮಾಡಿ ಎಷ್ಟು ಪ್ರಯತ್ನ ಮಾಡೋಕ್ಕಾಗಲ್ಲ. ಅವು ಕೂಡ ಕೈ ಚಿಕ್ಕದಿಲ್ಲ, ಹೋಗ್ತದೆ. ಪೂಜೆ ವಿಳಂಬ ಆಗುತ್ತೆ. ಇವ್ನು ಜಮದಗ್ನಿಗೇನು ಸಿಟ್ಟು ಜಾಸ್ತಿ. ಜಮದಗ್ನಿ ಮತ್ತೆ 3ನೇ ಕಣ್ಬಿಟ್ಟು ನೋಡ್ತಾನೆ. ಪರಮಾತ್ಮ ತದ್ರೂಪವ ಜಮದಗ್ನಿ. ಕಣ್ಬಿಟ್ಟು 3ನೇ ಕಣ್ಬಿಟ್ಟು ನೋಡಿದಾಗ ತನ್ನ ಹೆಂಡತಿ ಯಾಕೆ ಪೂಜೆಗೆ ವಿಳಂಬ ಮಾಡಿಲ್ಲ ಅಂತ ನೋಡಿದಾಗ ಗೊತ್ತಾಗುತ್ತೆ. ಬರೀ ಕೆಲ್ ಬರ್ತಿತ್ತು.
ಗೊತ್ತಾಗುತ್ತೆ ಅವನಿಗೆ ಈ ಥರ ನನ್ನ ಹೆಂಡತಿ ಅಪವಿತ್ರ ಆಗಿದ್ದಾಳೆ ಇವತ್ತು ಅದರಿಂದ ಹಿಂಗಾಗಿದೆ ಅಂತಂದು ಮತ್ತೆ ಅವ್ರಿಗೆ ಶಾಪ ಬರ್ಬಾರ್ದು ದೂರ ಸರಿ ನನ್ನಿಂದ ತಪ್ಪಿಲ್ಲ ಏನು ಮಾಡಿಲ್ಲ ನಾನು ಅಂತ ಹೇಳ್ತಾರೆ. ಇಲ್ಲ ನೀನು ಮನಸ್ಸು ಚಂಚಲ ಮಾಡ್ಕೊಂಡಿದ್ಯಾ, ನಿನಗೆ ನನ್ನ ಸೇವಕ ಅನರ್ಹ ಬರಬೇಡ ಅಂತ ಎಷ್ಟು ಹೇಳಿ ಕೇಳಲ್ಲ. ಆಗ ತನ್ನ 4 ಜನ ಮಕ್ಕಳು ಕರೀತಾನೆ. ನನ್ನ ಮಾತು ನೆನೆಸ್ಕೊಟ್ಟಿಲ್ಲ ನೀನು, ನಿಮ್ಮ ತಾಯಿ ಅದು ಶಿರ ಹತ್ಯೆ ಮಾಡಿ ನಾವು ಮಾಡಲ್ಲ ಅಂತಾರೆ. ಆತ್ಮಹತ್ಯೆಗೆ ನಾವೇ ಗುರಿ ಆಗ್ಬಿಟ್ಟು ನಾವು ಮಾಡಲ್ಲ ಅಂದಾಗ ತಂದೆ ಮಾತು ಕೇಳಿದ್ರೆ ನೀವಂತ ಮಕ್ಕಳು ಅಂತಂದು ಕಲ್ಲಾಗಿ ಶಾಪ ಕೊಡ್ತಾನೆ 4 ಜನ. 5ನೇ ಮಗ ವಿಷ್ಣು ಕರೀತಾನೆ, ರಾಮ ಪಾಡ್ಕೊ ಅಂತ ಹೇಳ್ತಾನೆ. ಅವ ಪರಮಾತ್ಮ ತಪ್ಪದಿ ಕುಂತಿರ್ತಾನೆ. ಆ ಸಂದರ್ಭದಲ್ಲಿ ಕರೀತಾನೆ 5ನೇ ಮಗನ, ರಾಮ ಬಾರಪ್ಪ ಅಂತ ಕರೆದಾಗ ಪರಮಾತ್ಮ ಅಂತ ನೀನು ತಂದೆ ಕರಿತಾನೆ ಹೋಗಪ್ಪ ಅಂತ ಕಳಿಸ್ತಾನೆ. ಕಳಿಸ್ಬೇಕಾದ್ರೆ ಅವನಿಗೆ ಮತ್ತೆ ತನ್ನ ಕೈದ ಪಕ್ಷಿಯನ್ನು ಅವನಿಗೆ ಕೈ ಕೊಟ್ಟು ಕಳಿಸ್ತಾನೆ. ಯಾರಿಗೆ ರಾಮ ಬಾರ್ಗ ತಿಳ್ಕೊಂಬರ್ತಾನೆ. ಅವಾಗ ಬಂದಾಗ ತಂದೆ ಕೇಳ್ತ ಯಾಕೆ ಕರೆದಿ ತಂದೆ ಅಂದಾಗ ನನ್ನ ಮಾತನ್ನು ನಡ್ಸ್ಕೊಡೋದಾದ್ರೆ ಮಾತ್ರ ನೀವು ಹೇಳ್ತೀನಿ ಏನು ಅಂದಾಗ ನಿನ್ನ ಜನ್ಮ ಕೊಟ್ಟು ತಾಯಿ ಶಿರಚ್ಛೇದನೆ ಮಾಡಿ ಆಯ್ತು ಒಂದು ಆ ಪರಶುವಿನಿಂದ ತನ್ನ ತಾಯಿನ ಹತ್ಯೆ ಮಾಡ್ತಾನೆ. ಕೊಡ್ತಾನೆ. ಆಗ ಏನಾಗುತ್ತೆ, ಜಮದಾಗ ನೀವು ಒಪ್ತಾನೆ, ನಿನ್ನ ಅಕ್ಕ 4 ಜನ ಸಹೋದರ ನೀನು ನನ್ನ ಮಾತು ನಡ್ಸ್ಕೊಳ್ಳಿ, ನೀನಾದ್ರು ನಡ್ಸ್ಕೊಳ್ತಪ್ಪ ಮಾತಿ ತಕ್ಕಂತ ಮಗನ ನೀವು ಅಂತಂದು ನಿಮ್ಗೆ ಏನಾದ್ರು 3 ವರಗಳು ಅಂದಾಗ ತಂದೆ ನನಗೆ ಮೊದಲನೇ ವರವನ್ನು ನನ್ನ ಅಣ್ಣಗಳನ್ನು ಮತ್ತೆ ಪುನಃ ಜನ್ಮ ಕೊಡುವಂತ, 2ನೇ ವರವನ್ನು ತನ್ನ ತಾಯಿಗೆ ಮತ್ತೆ ಪುನಃ ಜನ್ಮ ಕೊಡುವಂತ, 3ನೇ ವರವನ್ನು ನೀವು ಸಿಟ್ಟು ಒಳ್ಳೇದಲ್ಲ ನೋಡಪ್ಪ ಸದ್ಯದಲ್ಲಿ 2 ವರಗಳು ಕೊಡ್ತೀನಿ, ಕಾಲಕ್ರಮದಲ್ಲಿ 3ನೇ ವರ ನೀನು ಕೊಡ್ತೀನಿ ಅಂತೇಳಿ ಮತ್ತೆ ತನ್ನ ಅಣ್ಣಗಳು ಬದುಕಲು ತಾಯಿಯನ್ನು ಬದುಕಿದ ಮತ್ತೆ ತನ್ನ ಪ್ರತಿದೇವ ಸೇವೆ ಮಾಡಕ್ಕೆ ಹೋಗ್ತಾಳೆ. ಒಪ್ಪಲ್ಲ, ಎಲ್ಲರೂ ಒಪ್ಪಲ್ಲ. ಇದು 7 ಕೊಳ್ಳದ ಮಧ್ಯದಲ್ಲಿ ತಾಯಿಯಲ್ಲಿ ಬಂದು ಇದ್ದೆ. ಹೌದು, 7 ಕೊಳ್ಳ ಮಧ್ಯದಲ್ಲಿ ಇದ್ದಾಳೆ. ಆ ಕೊಳದೊಳಗೆ ಆ ತಾಯಿ ಮಾಡ್ತಾಳೆ, ಮತ್ತೆ ಪ್ರತಿದೇವ್ರು ಮಾಡೋಕೆ ಒಪ್ಪೋದಿಲ್ಲ. ಆಗ ಎಷ್ಟೋ ಬೇಡ್ತಾಳೆ, ಬೇಡಿ ಕೇಳಲ್ಲ. ಅವಾಗ ಕುಷ್ಠರೋಗ ಕೊಡ್ತಾನೆ ಅವಳಿಗೆ, ಕುಷ್ಠರೋಗ ಅದನ್ನು ವಿಮೋಚನೆ ಇರಲ್ಲ. ತಿರುಗ್ತಾಳೆ ಎಲ್ಲಿ ಹೋದವಳಿಗೆ ಕುಷ್ಠರೋಗ ವಿಮೋಚನೆ ಇರಲ್ಲ. ಯೋಗಿನಾಥ ಜೋಗಿನಾಥ ಅಂತ ಗುರುಗಳ ಆಶ್ರಮಕ್ಕೆ ಬರ್ತಾಳೆ. ಆಗ ಗುರುಗಳು ಅವ್ರ ಹತ್ರ ಬಂದು ಬೇಡ್ಕೊತಾರೆ. ಆವಾಗ ಅವರು ಹೇಳ್ತಾರೆ ಯಾಕೆ ತಂದಾಗ ಹಿಂಗಾಯ್ತು ಅಂದಾಗ ಅವ್ರು ತಾವು ಸ್ನಾನ ಮಾಡಿ ಬಿಟ್ಟ ನೀರನ್ನ ಭಕ್ಷಣೆ ಮಾಡ್ತಾರೆ. ಅದರಿಂದ ಕುಷ್ಠರೋಗ ವಿಮೋಚನೆ ಆಗುತ್ತೆ. ವಿಮೋಚನೆ ಆಗಿ ಮತ್ತೆ ತನ್ನ ಪತಿ ದೇವತೆ ಬರ್ತಾಳೆ. ಆಗ ಮಗನಿಗೆ ಹೊರ ಕೊಟ್ಟರೆ ಶಾಂತ ಇರ್ತಾರೆ. ಮತ್ತೆ ಪತಿ ದೇವರ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಮುಂದೆ ಕಾರ್ತಿವೀರ್ಯ ಅಂತ ಒಬ್ಬ ರಾಜ ಜಮದಗ್ನಿ ಆಶ್ರಮಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಪರಶುರಾಮ ಇರಲ್ಲ, ಯಾಕಂದರೆ ತಾಯಿ ಹತ್ಯೆ ಮಾಡಿರ್ತಲ್ಲ ಆ ಶಾಪ ವಿಮೋಚನೆ ಸಲುವಾಗಿ ಭೂಪ್ರದಕ್ಷಿಣೆ ಹೋಗಿದ್ದಾನೆ ಪರಶುರಾಮ. ಭೂಪ್ರದಕ್ಷಿಣೆ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಕಾರ್ತಿವೀರ್ಯ ಬರ್ತಾನೆ. ಆಗ ಈ ಜಮದಗ್ನಿ ಮಾಡ್ತಾನೆ. ಜಮದಗ್ನಿ ಹತ್ರ ಏನು ಅಂದರೆ ಯಾರಿಗೆ ಏನು ಬೇಡ್ತಾರೆ ಅದು ಕೊಡುವಂಥ ಶಕ್ತಿ ಅವನ ಹತ್ರ ಇರ್ತದೆ. ಆಗ ಕಾರ್ತಿವೀರ್ಯ ಬಂದ ರಾಜ ಬಂದಾನೆ ಅಂತ ಅವನಿಗೆ ಏನು ಮಾಡ್ತಾನೆ, ಮೃಷ್ಟಾನ್ನ ಭೋಜನ ಸತ್ಕಾರ ಮಾಡ್ತಾನೆ ಕಾರ್ತಿವೀರ್ಯನಿಗೆ ಜಮದಗ್ನಿ. ಆಗ ಜಮದಗ್ನಿ ಕೇಳ್ತಾನೆ, ಜಮದಗ್ನಿ ನಾನು ಕಾರ್ತಿವೀರ್ಯಗೆ ನೀನು ಎಲ್ಲಿ ಬಂತಿದ್ದು ಅಂತ ಕೇಳ್ತಾನೆ. ನಮ್ಮ ಪರಮಾತ್ಮ ಪೂರ್ವದಲ್ಲಿ ಬರ್ಬೇಕಾದ್ರೆ ಕೈಲಾಸ ಬುಕ್ಕೈಲಾಸ ಕೊಟ್ಟಿದ್ದ ಕೊಡಲ್ಲ ಅಂದಾಗ ಆ ಜಮದಗ್ನಿ ಏನು ಮಾಡ್ತಾನೆ, ಜಮದಗ್ನಿ ಕೊಂಡ್ಬಿಡ್ತಾನೆ ಕಾರ್ತಿವೀರ್ಯ. ಕೊಂಡ್ಬಿಟ್ಟು ಅದನ್ನು ಕಲ್ಪವೃಕ್ಷ ಕಾಮದಿನ ಅವ್ನು ತೆಗೆದಿದ್ದ ಕಲ್ಪವೃಕ್ಷ ಕಾಮದಿ ಅಂತ ಇರ್ತದೆ ಅಂತ ತೆಗೆದುಕೊಂಡು ಹೋಗ್ತಾನೆ. ಮುಂದೆ ಇದೇನಾಗ್ತದೆ, ಇವಳಿಗೆ ತಂದೆ ತೀರ್ಕೊಂಡಲ್ಲ, ಇವಳಿಗೆ ವೈದ್ಯವಿತಾನೆ ಆಗುತ್ತೆ. ಮತ್ತೆ ಬದುಕಿಲ್ಲ, ಜಮದಗ್ನಿ ಅಂತ್ಯ ಅಂತ್ಯ ಆಯ್ತು. ಆಗ ಏನು ಮಾಡ್ತಾರೆ, ಅಳ್ತಾ ಕುಂತಿರ್ತಾರೆ. ವೈದ್ಯವಿತಾನೆ ಆಯ್ತು, ಅಳ್ತಾ ಕುಂತಿರ್ತಾರೆ. ಅಳ್ತಾ ಬಂದ ಯಾಕೆ ಅಳ್ತಾ ಇದೆಯಾ ಅಂತ ಪರಶುರಾಮ ತನ್ನ ಭೂಪ್ರದಕ್ಷಿಣೆ ಮುಗಿಸ್ಕೊಂಡು ಬರ್ತಾನೆ. ತಾಯಿ ಯಾಕೆ ಅಳ್ತಿದ್ದು ಈ ಥರ ಅಂದಾಗ ಅವನ ಕ್ಷೇತ್ರನೆಲ್ಲ ಹೋರಾಡಿ ಕಾರ್ತಿವೀರ್ಯನ ಸದ ಬಡಿದು ಕಾರ್ತಿವೀರ್ಯನ ಸಂಹಾರ ಮಾಡಿ ಸಂಜೀವಿನಿಯ ತಂದು ತನ್ನ ತಂದೆಗೆ ಮತ್ತೆ ಪುನರ್ಜನ್ಮ ಕೊಡೋದು ಪರಶುರಾಮ. ಪುನರ್ಜನ್ಮ ಕೊಂಡು ತನ್ನ ತಾಯಿಗೆ ಮತ್ತೆ ಮಾಂಗಲ್ಯ ಧಾರಣೆಯನ್ನು ತನ್ನ ತಂದೆ ಕಡೆಯಿಂದ ಮಾಂಗಲ್ಯ ಧಾರಣೆ ಮಾಡ್ತಾನೆ. ಆಗೇನಾಗುತ್ತೆ, ಆಗ ರೇಣುಕಾದೇವಿ ಹೇಳ್ತಾಳೆ, ಈ ಸಂಸಾರದಲ್ಲಿ ತೊಡರುಗಳು ಬೇಡ, ತ್ಯಾಗ ಮಾಡೋಣ, ಜಂಜಾಟದಿಂದ ಬದುಕೋದು ಬೇಡ ಅಂತ ಹೇಳಿ ನಾನು ಭಕ್ತರನ್ನು ಉದ್ಧಾರ ಮಾಡಿದ್ರೆ ನಾನು 7 ಕೊಳ್ಳದಲ್ಲಿ ನಾನು ಇಲ್ಲಿ ಜಲಿಸ್ತೀನಿ ಅಂತಂದು ತಾಯಿಲಿ ಬಂದು ಈ ಸ್ಥಾನದಲ್ಲಿ ಆವಿರ್ಭವಿಸ್ತಾಳೆ, ಇಲ್ಲಿ ಉದ್ಭವ ಆಗಿದ್ದಾಳೆ. ಪರಶುರಾಮ ಒಂದು ಕಡೆ ಜಮದಗ್ನಿ ಒಂದು ಕಡೆ ಹೋಗ್ತಾ ಅಂತ ದೇವಿಯ ಚರಿತ್ರೆಯಲ್ಲಿ ಬರ್ತದೆ. ಉದ್ಭವ ಮೂರ್ತಿ ಸುಮಾರು 500 ಶತಮಾನ ಹಿಂದಿನ ನಡೆದಂಥ ಘಟನೆ. ರೇಣುಕಾದೇವಿ ಈಗ ಆಮೇಲೆ ಎಲ್ಲ ಮಾತು ಯಾಕೆ ಕರೀತಾರೆ ಗೊತ್ತಿಲ್ಲ, ಹಿರಿಯಟಿಕೆ ಎಲ್ಲರ ಆರಾಧ್ಯ ದೇವತೆ. ತಾಯಿಗೆ ಭೇದ ಭಾವ, ಜಾತಿ ಧರ್ಮ ಇಲ್ಲ, ಎಲ್ಲರೂ ಉಪಾಸನ, ಎಲ್ಲರೂ ಆರಾಧ್ಯ ದೇವತೆ, ಎಲ್ಲರಿಗೂ ತಾಯಿ. ಅದರಿಂದ ಎಲ್ಲಮ್ಮ ಅಂತ ರೇಣುಕಾದೇವಿನೇ ಮೂಲ ಹೆಸರು ರೇಣುಕಾದೇವಿ. ಎಲ್ಲರಿಗೂ ಆರಾಧ್ಯ ದೇವತೆ, ಎಲ್ಲರ ಅಮ್ಮ ಎಲ್ಲಮ್ಮ ಅಷ್ಟೇ. ಅದೇ ಬೇರೆ ಏನಿಲ್ಲ, ಎರಡು ಒಬ್ಳೆ ಆಕೆ, ಇಬ್ಬರಿಲ್ಲ. ಈಗ 4 ಜನರು ಸಮಾಧಿ ಅಥವಾ
ಅವೆಲ್ಲ ಏನು ಸಿಗ್ತಿಲ್ಲ, ಅವಶೇಷಗಳಿಲ್ಲ. ಪರಶುರಾಮ ತಪಸ್ ಮಾಡಿ ಇಲ್ಲಿ ಸುಮಾರು ಒಂದು 8 ಕಿಲೋಮೀಟರ್ ದೂರ ಪರಶುರಾಮ ಅಂತ ಇದೆ, ಅಲ್ಲಿ ಪರಶುರಾಮ ತಪಸ್ ಮಾಡಿ ಜಾಗ ಇದೆ. ಜಮದಗ್ನಿ ಗುಡಿ ಆ ಕಡೆ ಮೇಲೆ ಹೋಗಿ, ಜಮದಗ್ನಿಯವರು ಆ ಕಡೆ ಹೋಗಿದ್ದಾರೆ ಅಂತ ಆ ಕಡೆ ಹೋಗಿದೆ. ಪರಶುರಾಮ ಮಂದಿರ ಈ ಕಡೆ ಇದೆ ಅಂತ ಇಲ್ಲಿ ಇದು ಒಂದು ಗದಗೊಳಗೆ ಬರ್ತಾ ಇದೆ. ನಾವು ನೋಡ್ತಾ ಇದೀವಿ, ಬೆಳಗ್ಗೆ ಎದ್ದು ನೋಡ್ತಾ ಇದೀವಿ. ತಾವು ಇಲ್ಲಿ ಬರುವಂಥವ್ರು ಹೋಗಿ ಎಂತೆಂಥ ಜನ ಬರ್ತಾರೆ ಗೊತ್ತಿತ್ತ, ಏನೇನೋ ರೋಗಗಳು ಇರ್ತವೆ, ಎಲ್ಲವೂ ವಿಮೋಚನೆ ಮಾಡ್ಕೊತ ತಾಯಿ, ಆ ಎಣಿವಂಥ ತಾಯಿ ಪ್ರತಿಯೊಂದು ಆ ತಾಯಿ ಹೋಗ್ಬೇಕಾದ್ರೆ ಇಲ್ಲಿ ಏನು ಹೇಳಿದಾಳೆ, ನನ್ನ ಮಕ್ಕಳಿಗೆ ನಂಗೆ ಅಭಿಷೇಕ ಮಾಡ್ಬೇಕಾ ತಾಯಿ, ನನ್ನ ಬರುವಂಥ ಪರಶುರಾಮ ಮಾಡಿ ತಪಸ್ ಮಾಡಿ ಜಗದಿಂದ ನೀರು ಬರ್ತೈತೆ, ಅದೇ ನೀರಿನಿಂದ ನನಗೆ ಅಭಿಷೇಕ ಆಗಬೇಕು ಅಂತಂದು ತಾಯಿ ಹೇಳೋಗಿದ್ರು ಆಶೀರ್ವಾದದಿಂದ. ಅದು ಕಲ್ಲು ಇವತ್ತು ಅದೇ ನೀರು ಬರ್ತಾ ಇದೆ, ಬೇರೆ ನೀರು ಯಾವುದನ್ನು ಉಪಯೋಗಿಸೋಣ ದೇವರಿಗೆ. ಒಂದು ಅಡಿ ಹೋಗ್ತಾ ಇರ್ಬೇಕು, ಇಲ್ಲ ಇಲ್ಲ ಗೊತ್ತಾ ಇರ್ತೈತೆ. ಎಣಿಗಂಡ ಸಿದ್ದನ ಕೊಳ್ಳ, ಯೋಗಿ ಕೊಳ್ಳ ಅಂತೆಲ್ಲ ಒಟ್ಟಾಗ 7 ಕೊಳ್ಳದ ಏನಿಲ್ಲ, ಒಟ್ಟಿಗೆ 7 ಕೊಳ್ಳ. ಮೊದಲನೇದು ಅಂತಂದರೆ ಸಿದ್ದನ ಕೊಳ್ಳ ಅಂತಾರೆ, ಭೈರವನ ಕೊಳ್ಳ, ಯೋಗಿ ಕೊಳ್ಳ, ಮತ್ತು ಸಿದ್ದನ ಕೊಳ್ಳ, ಆಮೇಲೆ ಸಂಗನ ಕೊಳ್ಳ, ಭೈರವನ ಕೊಳ್ಳ ಅಂತ 7 ಕೊಳ್ಳ ಇದ್ದಾವೆ. ಇಲ್ಲೇ ಬರ್ತವೆ. 7 ಕೊಳ್ಳದ ಮಧ್ಯದಲ್ಲಿ ತಾಯಿ ಇದ್ದಾಳೆ. ಆ ಕಡೆ 3 ಈ ಕಡೆ 3 ಸದ್ಯದಲ್ಲಿ ಸೆಂಟ್ರಿನಲ್ಲಿ ತಾಯಿ ಕುಂತಿದ್ದಾಳೆ. ಇದು ಈ ಜಾಗಕ್ಕೆ ಬರುವಂಥದ್ದು ಸುಮಾರು ಕರ್ನಾಟಕಕ್ಕಿಂತ ಎಲ್ಲ ಹೊರ ರಾಜ್ಯದ ಪ್ರಾಂತ್ಯದಿಂದಲೂ ಬರ್ತಾರೆ. ನಾನು ಇಂಥದ್ದೇ ಬರ್ತಾರೆ, ಜಾತಿ ಇಲ್ಲ, ಬೇರೆ ಇಲ್ಲ. ಮಹಾರಾಷ್ಟ್ರದಿಂದ ಬರ್ತಾರೆ, ರಾಜ್ಯ ಎಲ್ಲ ರಾಜ್ಯ, ಇಂಥ ರಾಜ್ಯ ಅಂತಿಲ್ಲ, ಎಲ್ಲ ರಾಜ್ಯದಿಂದ ಬರ್ತಾರೆ. ಇಡೀ ವಿಶ್ವದಲ್ಲಿ ತಾಯಿ, ವಿಶ್ವಕ್ಕೆ ಜಗತ್ತಿಗೆ ತಾಯಿ. ಜಗತ್ತಿಗೆ ಅವ್ಳು ಏನು ಬೇಡ್ಕೊಳ್ತಾರೆ, ಕಲ್ಪವೃಕ್ಷ ಕಾಮಕ್ಕೆ ಏನು ಬೇಡ್ತೋ ಅದನ್ನು ಕೊಡ್ತಾಳೆ ತಾಯಿ. ವರ್ಷದಲ್ಲಿ ಸುಮಾರು 8 ತಿಂಗಳು ತಾಯಿಗೆ ಜಾತ್ರೆ ನಡೆಸ್ಕೊಡ್ತಾರೆ. 8 ತಿಂಗಳು ಜಾತ್ರೆ, 8 ತಿಂಗಳು ಜಾತ್ರೆ ಇರ್ತದೆ. ಮಾಮೂಲಿ ಜಾತ್ರೆ ಒಂದಿನ ಇಲ್ಲ 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 ಜಾತ್ರೆ. ಆಮೇಲೆ ಇಲ್ಲೇನು ಜಾತ್ರೆ ಅಂದೇನು ಬರ್ತಾರೆ, ತಾವೇ ತಾಯಿಗೆ ಅಡುಗೆ ಮಾಡಿಕೊಂಡು ಅಮ್ಮನಿಗೆ ಅಲ್ಲೇ 5 ಜನ ಜೋಗಮ್ಮಗೆ ಅಡುಗೆ ನೈವೇದ್ಯ ತೋರಿಸಿ ತಾವು ತಿಂದು ಊಟ ಮಾಡ್ಕೊಂಡು ಹೋಗ್ತಾ ಬರ್ತು. ಜಾತ್ರೆ ಅಂತ ಹಂಗೆ ಜಾತ್ರೆ ಮಾಡ್ತಾ ಬರ್ತಾರೆ. ತಾಯಿ ಬರೋದು ಹಣ್ಣು ಅಮ್ಮ ತಾಯಿ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗಿ ಹಣ್ಣುಕಾಯಿ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಹಿಂಗೆ ಹೋಗೋದು. ಇಷ್ಟೇ ಇದೆ ಸಂಪ್ರದಾಯ. ಅಮ್ಮನಿಗೆ ವಿಶೇಷ ಖಾತೆ ಅದು ಇದು ಕಡುಬು ನೈವೇದ್ಯ, ಹೋಳಿಗೆ ಕಡುಬು ನೈವೇದ್ಯ. ಎಲ್ಲ ಮಾತ್ರ ಮ್ಯಾಕ್ಸಿಮಮ್ ನಾನ್ ವೆಜ್ ಎಲ್ಲ ಅಮ್ಮನಿಗಿಲ್ಲ, ನಮ್ಮ ಅಮ್ಮನಿಗಿಲ್ಲ. ನಾವು ವೀರಶೈವ ಆರಾಧಕರು ಮಾಡ್ತಾರೆ, ಇಲ್ಲಿ ಯಾವುದು ಆ ಥರ ಪದ್ಧತಿ ಇಲ್ಲ, ಆ ಥರ ಇದೆ. ಇಲ್ಲಿ ಕಡುಬೆ ವಿಶೇಷ. ಕಡುಬು ಹೋಳಿಗೆ ನೈವೇದ್ಯ. ಯಾರಿಗದು ಬಾಕ ಆಯ್ತು. ಬದನೆಕಾಯಿ ಪಲ್ಯ, ಕಡಲೆಬೇಳೆ, ಕೋಸಂಬರಿ ಅಮ್ಮನಿಗೆ. ಬಡವರು ಮಾಡ್ತಕ್ಕಂಥದ್ದೇ. ಹೌದೌದು. ಬೇರೆ ಅಮ್ಮನಿಗೆ ಯಾವುದು ಅದನ್ನೇ ಆ ಥರ ಇಲ್ಲ. ತಾಯಿಗೆ ಪಾದಯಾತ್ರೆ ಬರ್ತಾರೆ, ಊಟ ಸೇವೆ ಮಾಡ್ತಾರೆ, ಯಜ್ಞ ನಮಸ್ಕಾರ ಮಾಡ್ತಾರೆ. ಆಮೇಲೆ ಮೊದಲು ಹಿಂದೆ ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಶಿಖರಕ್ಕೆ ತಾಯಿಗೆ ಅರ್ಕೆ ಮಾಡ್ಕೊಂಡು ಕಾಯಿ ಕಟ್ತಾ ಇದ್ರು. ಶಿಖರ ಸೀರೆ ಉಡಿಸ್ತೀನಿ ಅಂತ ಬೇಡ್ಕೊತಾರೆ. ಅಮ್ಮನ ಸೀರೆ ಉಡಿಸ್ತೀವಿ ಅಂತಾರೆ, ಅಮ್ಮನಿಗೆ ಜೋಡಿ ಉಡಿ ತುಂಬ ಬಡ್ಲಿಕ್ಕೆ ಉಡಿ ತುಂಬ್ತೀವಿ ಅಂತ ಅಂತಾರೆ. ಬೇಡ್ಕೊಂಡಿದ್ದೇನೆ ಏನೇ ಬೇಡ್ಕೊಂಡು ಅಮ್ಮಗೆ ತಮ್ಮನ್ನು ಅರ್ಪಣೆ ಮಾಡ್ತಾರೆ. ಅವ್ರಿಗೆ ಆ ಥರ ಶಕ್ತಿ ತಾಯಿ ಆಗ್ತದೆ, ಹೆಚ್ಚು ಕೊಡ್ಕೊಂಡು ಹೋಗ್ತಾರೆ. ಶೀಘ್ರದಲ್ಲಿ ಫಲ ಕೊಡ್ತಾರೆ. ತಾಯಿಗೇನು ಶಕ್ತಿ ಪೀಠ ಒಂದು 84 ಶಕ್ತಿ ಪೀಠಗಳ ತಾಯಿದೊಂದು ಅವತಾರ, ಪಾರ್ವತಿ ಅವತಾರ. ಪ್ರತಿನಿತ್ಯ ದೇವಿಗೆ ಪಂಚಾಮೃತ ಅಭಿಷೇಕ ಆಗುತ್ತೆ. ಶುಕ್ರವಾರ ಮಂಗಳವಾರ ಪಲ್ಲಕ್ಕಿ ಸೇವಾ ನಡೀತಿದೆ. ಅಮ್ಮನಿಗೆ ಕುಂಕುಮಾರ್ಚನೆ ಮಾಡ್ತಾರೆ. ಅಮ್ಮನಿಗೆ ಸೀರೆ ಉಡಿ ತುಂಬ ಸೇವೆ ಆಗ್ತಾರೆ. ಅಮ್ಮನಿಗೆ ಮತ್ತು ಬೇರೆ ಬೇರೆ ಸೇವೆಗಳಿದ್ರೆ ಅದೇ ವರ್ಷಕ್ಕೊಂದ್ಸಲಿ ಅಮ್ಮನಿಗೆ ಯುಗಾದಿ ಕಲಶ ಪೂಜೆ ಅಂತ ಬರ್ತದೆ. ದೀಪಾವಳಿ ಕಲಶ ಪೂಜೆ. ಅಮ್ಮನಿಗೆ ನವರಾತ್ರಿಯಲ್ಲಿ ವಿಶೇಷ ಒಂದೊಂದು ಟೈಮ್ನಲ್ಲಿ ಅಮ್ಮನಿಗೆ 10,000 ಸೀರೆ ಉಡಿಸಿ ಸೀರೆ ಅಲಂಕಾರ ಆಗ್ತದೆ 9 ದಿನ. ಶ್ರಾವಣದಲ್ಲಿ ಕೂಡ ವಿಶೇಷ ನೈವೇದ್ಯ, ವಿಶೇಷ ರಾತ್ರಿ ಅಲಂಕಾರ, ಪಲ್ಲಕ್ಕಿ ಸೇವಾ ಎಲ್ಲ ಕಾರ್ಯಕ್ರಮ ಇರ್ತಾವೆ. ಅದೇ ಭಕ್ತರು ಅಂತಾನೆ ಪಲ್ಲಕ್ಕಿ ಸೇವಾ ಅಂತ ಬರ್ತಾರೆ. ಅದನ್ನ ಬೇಡ್ಕೊಂಡು ಪಾವತಿ ರಿಸೀಪ್ ಮಾಡಿಸ್ಕೊತಾರೆ, ಅದನ್ನ ಪಾವತಿ ಮಾಡ್ತಾರೆ. ಅವು ಹಂಗೆ ತಾಯಿಗೆ ಅರ್ಕೆಗಳು ಏನೇನು ಹೇಳ್ಕೊಂತ ಅದೆಲ್ಲವನ್ನು ಅರ್ಕೆಯನ್ನು ಮಾಡ್ಕೊಂಡು ಹೊಸಲಿರ್ತಾರೆ. ಅವ್ರಿಗೆ ಅಷ್ಟು ಸೇವಾ ಒಂದು ಕತ್ತು ಸೇವೆ ಕೊಡು ಇದು ಮಾಡ್ತಾರೆ. ಕರ್ನಾಟಕರಾಜ್ಯ ಮುಖ್ಯಮಂತ್ರಿ ಸ್ಥಾನಾಲಂಕೃತಃ ಶ್ರೀ ಸಿದ್ದರಾಮಯ್ಯ ನಾಮಧೇಯಸ್ಯ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ನಾಮಧೇಯಸ್ಯ ಕುಟುಂಬರ್ಗಸ್ಯ ಎಲ್ಲರೂ ಕೂಡ ರಾಜಕಾರಣಿಗಳಿಗೆ ಆಗಲಿ ಸ್ವಾಮಿಗಳಾಗಲಿ ಬಂದಿದ್ದಾರೆ. ಈಗ ಸುದ್ದಿಯ ರಮೇಶ್ ಜಿಗಜಿಣಿ ಅವರು ಯಶೋದಲ್ಲಿ ಬರ್ತಾರೆ. ಅವ್ರ ಮನೆದು ಕೊಳ್ದೇವ್ರು ಅಮ್ಮನ ನಡು ಬಿಟ್ಟು ನಡೆಯೋದಿಲ್ಲ. ಅವ್ರು ಯಾವಾಗಲೂ ಬರ್ತಾರೆ. ಬೊಮ್ಮಾಯಿಯವ್ರು ಬರ್ತಾರೆ, ಎಲ್ಲರೂ ಬರ್ತಾರೆ. ಈ ಸಿದ್ದರಾಮಯ್ಯನ ಬಂದು ಹೋದ ಬರ್ತಾರೆ. ಯಾರಿಗೇನಿದೆ ತಾಯಿ ಎಲ್ಲ ನನ್ನ ಮಕ್ಳ ಅಂತ ಬರ್ತೀವಿ, ಯಾರು ಬೇರೆ ಅಂತಿಲ್ಲ. ಇಲ್ಲಿ ಜಾತಿ ಭೇದ ಇಲ್ಲ, ರಾಜಕಾರಣಿ ಭೇದ ಇಲ್ಲ, ಎಲ್ಲರಿಗೂ ಒಂದೇ. ಎಲ್ಲರೂ ನನ್ನ ಮಕ್ಳಂತ ಹೊಟ್ಟೆ ಒಳಗೆ ಏನು ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆಗೆ ಹಾಕೋತಾರೆ. ತನ್ನ ಮಕ್ಳಿಗೆ ಯಾವ ರೀತಿ ನಡಿಬೇಕಂತ
ಅವ್ರಿಗೆ ಕೆಟ್ಟದ್ದು ಮಾಡಿ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡ್ಬೇಕು, ಶಿಕ್ಷೆ ಕೊಡ್ತಾಳೆ, ಇಲ್ಲ ಬಿಡೋದಿಲ್ಲ. ಹೇಳೋದಿದ್ರು ಶಿಕ್ಷೆನೂ ಸ್ಲೋ ಪಾಯ್ಸನ್ ಇದ್ದಂಗೆ. ಅವ್ರಿಗೆ ಕೊಡ್ಬೇಕಾದ್ರೆ ಹಂಗೆ ಏನೋ ತಪ್ಪು ನಡ್ಕೊಂಡ್ರೆ ನೋಡ್ತಾರೆ. ಬಂದು ತಾಯಿ ಸನ್ನಿಧಿ ಬಂದು ತಪ್ಪಾಯ್ತು ಅಂತ ಅದನ್ನ ಹೇಳಬೇಕಾದ್ ಬಿಡೋದಿಲ್ಲ ಹಾಗೆ ಆ ಥರ ತಗೋತಾರೆ. ಚಲೋ ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರು ಇಲ್ಲಿ ಶಿಕ್ಷೆ ಅದ ಅಂತ ಅರ್ಥ. ಕೊಡ್ತಾಳೆ ಅದನ್ನ ನೋಡ್ಕೊಂಡು ಕೊಡ್ತಾಳೆ. ಹೆಂಗೆ ಮಗ ಯಾವ ರೀತಿ ತಪ್ಪು ಮಾಡ್ತಾನೆ ಅದಕ್ಕೆ ಅರಿವು ಕೊಡ್ತಾಳೆ ಫಸ್ಟು, ಅದನ್ನು ತಿದ್ಕೊಳ್ಳಿಲ್ಲ ಅಂದ್ರೆ. ಅಂದ್ರೆ ಈಗ ನಮ್ಮ ಹಿರಿಯರು ಯಾವ ರೀತಿ ಹೇಳ್ತಾರಲ್ರಿ, ಏನ್ ಮಾಡ್ಬಾರ್ದು ಅದನ್ನ ಹೇಳ್ತಾಳೆ ಫಸ್ಟ್, ದುಡ್ಸ ತೋರಿಸ್ತಾಳೆ. ಆ ದಾರಿನ ಹೋಗ್ಬೇಡಪ್ಪ ಅಂತಂದ್ರೆ ಆ ದಾರಿನೇ ಹೋಗ್ತೀರಿ, ಏನು ಬಂಗಾರ ಕಡಿಮೆ ಅಷ್ಟೇ. ನನಗೆ ಯಾವ ರೀತಿ ಸೇವೆ ಬೇಕು ಆ ಪಾತ್ರ ತನ್ನ ಮಕ್ಕಳನ್ನ ಮಾಡಿಸ್ಕೊತಾರೆ, ಬಿಡೋದಿಲ್ಲ. ಅವ ಪ್ರೈಮ್ ಮಿನಿಸ್ಟರ್ಗಳು ಬರ್ಬೇಕಾ, ಅವ ದೊಡ್ಡ ಸ್ವಾಮಿ, ಇವ್ರು ಸ್ವಾಮಿಗಳಿತ್ತು, ದೊಡ್ಡ ಸ್ವಾಮೀಜಿಗಳಿತ್ತು ಕೂಡ ಸಾನ್ನಿಧ್ಯ ಬಂದು ತಲೆ ಬಗ್ಲೇಬೇಕು. ಎಲ್ಲ ನನ್ನ ಮಕ್ಕಳೇ. ಭಂಡಾರ ಭಾಳ ವಿಶೇಷ ಇದೆ. ಅದು ಶಕ್ತಿ ಭಾಳ. ಭಂಡಾರ ಮ್ಯಾಕ್ಸಿಮಮ್ ನಾವು ಶಿವನ ಗುಡಿಗೆ ಜಾಸ್ತಿ ನೋಡಿದ್ವಿ. ಇಲ್ಲ, ನಮ್ಮ ದೇವರಿಗೆ ಇವ್ರಿಗೆ ಭಂಡಾರ ಬೇಕು. ಅಮ್ಮನಿಗೆ ಪ್ರೀತಿ ಮಾತ್ರ. ನಾಳೆ ಹುಣ್ಣಿಮೆ 14ನೇ ತಾರೀಕು ಬಂದು ಇಲ್ಲಿ ಇಷ್ಟೊತ್ತು ಒಂದು ತೊಡೆ ಉದ್ದ ಕುಂಕು ಭಂಡಾರ ಬಿದ್ದಿರ್ತೈತಿ. ಎಲ್ಲ ಸುತ್ತ ಮಹಾರಾಷ್ಟ್ರ ಜನ ಸುಮಾರು ಒಂದು 400-500 ಬಸ್ಗಳು ಬರ್ತಾವೆ ಆ ಟೈಮ್. ಇಲ್ಲ ಅವರೇ ಮಾಡ್ಕೊಂಡ್ ಬಂದಿರ್ತಾರೆ. ಬಂದು ದೇವ್ರಿಗೆ ಅಮ್ಮನಿಗೆ ಇದು ಮಾಡ್ತಾರೆ. ಅಮ್ಮ ಅದೇ ನಾನು ಹೇಳಿದೆ ವೈದ್ಯವೇತನ ಬರ್ತಿದ್ದೆ ಅನ್ನಲ್ಲ, ಅವತ್ತೇ ಬರೋದು. ಅಮ್ಮನಿಗೆ ಜಮದಗ್ನಿ ಸಮಾರ ಆಗ್ತಾನಲ್ಲ 14ನೇ ತಾರೀಕು ಸಾಯಂಕಾಲ, 14ನೇ ತಾರೀಕು ಜಮದಗ್ನಿ 14 ಮಾರ್ಗಶುದ್ಧ ಚತುರ್ದಶಿ ದಿನ ತಾಯಿಗೆ ವೈದ್ಯವೇತನ ಬರ್ತದೆ ಅಂತ ಒಂದು ಹೇಳ್ತಾರೆ. ಮುಂದೆ ಚೈತ್ರ ಶುದ್ಧ ಚತುರ್ದಶಿ ದಿನ ತಾಯಿ ಮತ್ತೆ ಮುತ್ತೈದೆ ಆಗ್ತಾಳೆ. ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಮುತ್ತೈದೆ ಆಗ್ತಾಳೆ. ಆಗ ತನ್ನ ತಾಯಿ ಮತ್ತೆ ಮಂಗಳ ಧಾರಣ ಮಾಡ್ತಾರೆ. ಈಗ ತೆಗಿತಾರೆ, ಮಂಗಳ ತೆಗಿತಾರೆ. ಏಪ್ರಿಲ್ ತಿಂಗಳು ತಾಯಿ ಮುತ್ತೈದೆ. ಫೆಬ್ರವರಿ ಶಿವರಾತ್ರಿ ಮಹಾಶಿವರಾತ್ರಿವರೆಗೂ ಜನ ಜಾಸ್ತಿ. ಒಂದು ನಾಳೆ ಬರೋದು ಫೆಬ್ರವರಿ ತಿಂಗಳ ಬರೋದು ಸುಮಾರು ಒಂದು 10 ಲಕ್ಷ ಜನ ಸೇರ್ತಾರೆ ಸರ್. ಫೆಬ್ರವರಿ 10 ಲಕ್ಷ ಜನ. ಎಲ್ಲ ತಗೊಂಡೋಗ್ಯಾರಿ, ಎಲ್ಲ ಇದ್ರದ್ದು ಪ್ರಿಂಟ್ ತಗೊಂಡೋಗ್ಯಾರ. ನಮ್ಮ ಯೂನಿವರ್ಸಿಟಿ ಇದೆ, ಧಾರವಾಡ ಯೂನಿವರ್ಸಿಟಿ ಎಲ್ಲ ಸಿಗುತ್ತೆ.